ದಯವಿಟ್ಟು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಒಂದ್ಸರಿ ನೋಡಿ. ತಂದೆ ಒಬ್ರು ತೀರೋಗಿರ್ತಾರೆ. ತಂದೆ ತೀರಿದ ವಿಷಯ ಮಗಳಿಗೆ ಗೊತ್ತಿರುತ್ತೆ. 3 ಜನ ಮಕ್ಳಿರ್ತಾರೆ. ಅವರೆಲ್ಲ ಬೇರೆ ರಾಜ್ಯಗಳಲ್ಲಿ ಇರ್ತಾರೆ. ಒಬ್ರು ಮುಂಬೈಲಿ ಇರ್ತಾರೆ, ಇನ್ನೊಬ್ರು ನೇಪಾಳಲ್ಲಿ ಇರ್ತಾರೆ, ಇನ್ನೊಬ್ರು ಆಚೆಗಡೆ ಇದೇ ತರ ಇರ್ತಾರೆ. ಅವರು ತಂದೆ ಸತ್ತಿದ್ದಾರೆ ಅಂತ ಗೊತ್ತಿದ್ರು ಅವರು ಬಂದು ತಂದೆ ಅಂತ್ಯಕ್ರಿಯೆ ಮಾಡಲ್ಲ. ತನ್ನ ತಂದೆಯ ಅಂತ್ಯಕ್ರಿಯೆ ಮಾಡಕ್ಕೆ ಅವ್ರಿಗೆ ಅಲ್ಲಿಂದ ಇಲ್ಲಿ ಬರಕ್ಕೂ ಆಗಲ್ಲ. ಆ ತರ ಏನ್ ಮಾಡಿದಾರೆ ಅಂದ್ರೆ ಅಲ್ಲಿರೋರ್ಗೆ 5,500 ರೂಪಾಯಿ ದುಡ್ಡು ಕೊಡಿಸ್ಬಿಟ್ಟು ವಿಡಿಯೋ ಕಾಲಲ್ಲಿ ಇವರ ಅಂತ್ಯಕ್ರಿಯೆ ಮಾಡಿಸ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ತಂದೆ ತಾಯಿಗಳು ನಮ್ಮ ಮಕ್ಳು ಚೆನ್ನಾಗಿರ್ಲಿ, ನಮ್ಮ ಮಕ್ಳು ಚೆನ್ನಾಗಿ ಬದುಕ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಚೆನ್ನಾಗಿ ಓದಿಸಿ, ಅವ್ರನ್ನ ಚೆನ್ನಾಗಿ ಇದೆಲ್ಲ ಮಾಡಿಸಿ, ಈ ತರ ಎಲ್ಲ ಮಾಡಿದ್ಮೇಲೆ ಇವರು ತಂದೆಯ ಕೊನೆ ಕ್ಷಣಗಳಲ್ಲೂ ಇಲ್ಲ ಅಂತ ಅಂದ್ಮೇಲೆ ಇವ್ರೆಂತ ಮಗಳು ಹೇಳಿ ನೀವೇ? ಅದು ಒಂದು ವಿಡಿಯೋ ಕಾಲ್ ಮುಖಾಂತರ ಅವರು ಈ ತರ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಈ ಯಾವುದೇ ತನ್ನ ತಂದೆ ತಾಯಿಗಳು ನಮ್ಮ ಮಕ್ಳು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿರ್ಲಿ, ಚೆನ್ನಾಗಿ ನಮ್ಮನ್ನ ಬೆಳೆಸಿರ್ತಾರೆ. ಇಷ್ಟು ದಿನ ಎಲ್ಲ ಚೆನ್ನಾಗಿ ಎಜುಕೇಶನ್ ಕೊಟ್ಟು ಒಳ್ಳೆ ಊಟ ತಿಂಡಿ ಎಲ್ಲ ಮಾಡಿ ಆಲನೆ ಪಾಲನೆ ಎಲ್ಲ ಮಾಡಿ ಈ ತರ ಮಾಡಿದ್ಮೇಲೆ ಕೊನೆಗೆ ಇವರು ಆ ತಂದೆಗೆ ಆ ಮಗಳು ಅವರ ನ್ಯಾಯ ಎಷ್ಟರ ಮಟ್ಟಿಗೆ ಸರಿ? ನನಗಂತೂ ಈ ವಿಷಯ ನೋಡಿದ್ಮೇಲೆ ತುಂಬಾ ಬೇಜಾರಾಗೋಯ್ತು. ಏನೇ ಆಗ್ಲಿ ಫಸ್ಟ್ ತಂದೆ ತಾಯಿಗಳಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇಂಥ ಲಾಸ್ಟ್ ಅಲ್ಲಿ ಅಂತಿಮ ನನ್ನ ತಂದೆಯ ಸಾವಿನಲ್ಲೂ ಮುಖ ತೋರಿಸ್ತಿದ್ದವರಂತಹ ಒಬ್ಳು ಮಗಳ ಅನ್ನುವುದೇ ನನ್ನ ಪ್ರಶ್ನೆ. ಇಂಥವರು ಭೂಮಿ ಮೇಲೆ ಹುಟ್ಟಿರುವುದೇ ವೇಸ್ಟ್. ಏನೇ ಆಗಿರ್ಲಿ ಅವ್ರ ಆತ್ಮ